ನಮಸ್ಕಾರ. ಟಿವಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಮಾತಾಡ್ಲಿಕ್ಕೆ. ಯಾಕಂದ್ರೆ ಈ ಮಾತಾಡುವಂಥವ್ರು ಯಾವಾಗಲೂ ಕೂಡ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಅನಂತನಾಗ್ ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ ಒಂದ್ಸರಿ. ಅವಾಗ ಅವ್ರು ಹೇಳಿದ್ರು, ಸರ್ ಇಷ್ಟೊಂದು ಸಹಜವಾದಂಥ ನಟನೆ ನಿಮ್ಗೆ ಹೇಗೆ ಬರುತ್ತೆ ಅಂತ. ಅವಾಗ ಅನಂತನಾಗ್ ಹೇಳಿದಂಥ ಮಾತು ಬಹಳ ಅದ್ಭುತ. ಅವ್ರು ಹೇಳ್ತಾರೆ, ನಮ್ಮದಲ್ಲ, ಎದುರುಗಡೆ ಇದ್ದಂಥವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ನಟನೆ, ಅದರ ಸಾಮರ್ಥ್ಯ, ಅದರ ಔಟ್ಪುಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅವರು ಕೆಳಗಡೆಗೆ ಬಗ್ಗಿ ನೆಲ ತೋರಿಸ್ಬಿಟ್ಟು ನಾನು ಈ ಲೆವೆಲಲ್ಲಿ ಇದ್ರೆ ಅವರು ಸ್ವಲ್ಪ ಮೇಲೆ ಬಂದ್ಬಿಟ್ರೆ ನಾನು ಈ ಲೆವೆಲಿಗೆ ಬಂದ್ಬಿಡ್ತೀನಿ ಅಂತ. ಅಂದ್ರೆ ಆ ರೀತಿ ಬಹುಶಃ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕು, ನನ್ನ ಎದುರುಗಡೆ ಕೂತಂತ ವ್ಯಕ್ತಿಗಳು ಆ ರೀತಿ ಇದ್ದಾರೆ. ಅವರ ಜೊತೆಗೆ ಕೂತಂತ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಮಾತು ಬರುತ್ತೆ. ಆ ಮಾತು ಅತ್ಯಂತ ಸಹಜವಾಗಿ ಗಾಳಿ ಬೀಸಿದಂಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಯಾವುದೇ ಸಂದೇಹ ಇಲ್ಲ. ಇಷ್ಟೆಲ್ಲ ನಾನು ಮಾತಾಡ್ತಿರುವಂಥದ್ದು ಕಾಂತಾರದ ಬಗ್ಗೆ. ಬಾ, ಏನು ಅದೆಷ್ಟು ನಿರೀಕ್ಷೆಗಳು, ಬೆಟ್ಟದಷ್ಟು ನಿರೀಕ್ಷೆಗಳು. ನೋಡಿ, ಟೀಸರ್ ಬಂದಿದ್ದು ಜನ ಒಂದು ಲೆಕ್ಕದಲ್ಲಿ ಹುಚ್ಚೆದ್ದು ಬಿಟ್ರು, ಏನಪ್ಪ ಇದು ಅಂತ. ಟೀಸರ್ ಅಲ್ಲೇ ಇಷ್ಟೊಂದು ತೋರಿಸಿದ್ದಾರೆ ಅಂತಂದ್ರೆ ಇನ್ನು ಸಿನಿಮಾದಲ್ಲಿ ಏನಿರಬಹುದು. ಆ ಕಾತರತೆ, ಇಷ್ಟೊಂದು ಹವಾ ಸೃಷ್ಟಿ ಮಾಡಿದ್ದಿದೆಯಲ್ಲ, ನಾವಂತೂ ನೋಡಿರ್ಲಿಲ್ಲ. ಅದ್ಭುತ ನಿಜಕ್ಕೂ. ಬನ್ನಿ, ಕಾಂತಾರ ಜರ್ನಿ ಜೊತೆಗೆ ಅವರ ಮುಂದಿನ ಜರ್ನಿ ಯಾವ ರೀತಿ ಇರುತ್ತೆ ಇದೆಲ್ಲದ್ರ ಬಗ್ಗೆ ಮಾತಾಡ್ಲಿಕ್ಕೆ ರಿಷಬ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಅರಗಿಣಿ ರುಕ್ಮಿಣಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಜೊತೆಗೆ ನಾನು ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಪೀಠಿಕೆನಲ್ಲಿ ತಾವು ಕೇಳಿದ್ರಿ, ನಿಜಕ್ಕೂ ಕಾಂತಾರ ಈ ರೀತಿಯ ಹವ ಎಪ್ಸಿದ್ದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಶೆಟ್ರೆ, ಏನನ್ಸುತ್ತೆ? ಒಂದು ವಿಚಾರ ಅಥವಾ ಒಂದು ಸಿನಿಮಾ ಜನರಿಗೆ ಇಷ್ಟ ಆದಾಗ ಅದನ್ನು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅದು. ಯಾಕಂದರೆ ಅವತ್ತು ಕಾಂತಾರ ಅಷ್ಟು ದೊಡ್ಡ ಸಕ್ಸಸ್ ಆದಾಗ ನಾನು ಎಲ್ಲ ಕಡೆಗೂ ಅದರ ಹಿಂದೆ ಹೋದೆ. ನಾನು ನಾರ್ಮಲಿ ನಾವೇನೋ ಒಂದು ಮಾಡ್ತೀವಿ, ಅದನ್ನು ತೊಗೊಂಡು ಹೋಗ್ತೀವಲ್ವ, ಹಾಗಲ್ಲ. ನಾವೇನೋ ಮಾಡಿದ್ದು ಅದು ನಮ್ಮನ್ನು ತೊಗೊಂಡು ಹೋಗೋದಿದೆಯಲ್ಲ, ಇಟ್ ಇಸ್ ಎ ಡಿಫ್ರೆಂಟ್ ಪ್ರಾಸೆಸ್. ಆವಾಗ ನನಗೇನಾಗಿತ್ತು, ಕನ್ನಡದಲ್ಲಿ ರಿಲೀಸ್ ಮಾಡಿದ್ವಿ, ತುಂಬ ಇದಿತ್ತು ಒಂಥರ. ಮೊದಲಿಂದನೂ ನನಗೆ ನಮ್ಮ ಭಾಷೆಯಲ್ಲೇ ಇರಬೇಕು ಆ ಸಿನಿಮಾ, ಆ ಭಾಷೆಯಲ್ಲೇ ಎಲ್ಲ ನೋಡ್ಬೇಕು ಅದನ್ನು ಸಬ್ ಟೈಟಲ್. ಯಾಕಂದರೆ ಹೊರಗಡೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಾವು ನೋಡ್ತೀವಿ, ಎಲ್ಲ ಭಾಷೆದು, ಸ್ಪೆಷಲಿ ಕನ್ನಡಿಗರಂತೂ ಎಲ್ಲ ಭಾಷೆ ಚಿತ್ರಗಳನ್ನು ನೋಡುವಂಥ ಪ್ರೇಕ್ಷಕರೇ. ಅವಾಗ ಆ ಒರಿಜಿನಲ್ ಲ್ಯಾಂಗ್ವೇಜೇ ಇಲ್ಲಿ ದೊಡ್ಡ ದೊಡ್ಡ ಹಿಟ್ ಆಗಿದ್ದು ನಾನು ನೋಡಿದ್ದೆ. ಫಿಲ್ಮ್ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಬಂದಾದ್ಮೇಲೆಲ್ಲೂ ಕೂಡ ಅವಾಗೆಲ್ಲೋ ಒಂದು ಕಡೆ ಗೀತೋಕೆ ನಮ್ಮ ಭಾಷೆಯಲ್ಲೇ ಫಿಲ್ಮ್ ಇದು ರೀಚ್ ಆಗಬೇಕು ಅಂತ. ಆಮೇಲೆ ಅದು ಹೆಂಗೆ ಬೇಕಾದ್ರೆ ಆಗ್ಬೋದು, ಯಾವ್ಯಾವ ಭಾಷೆ ಬೇಕಾದ್ರೆ ಡಬ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು ಅನ್ನೋ ಥರ ತೊಗೊಟ್ಟು ಅದೇ ಥರ ಹೋದಾಗ. ಬಟ್ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಲಿಟ್ರಲಿ ವೈಲ್ಡ್ ಫೈರ್ ಥರ ಅದೊಂದು ವರ್ಡ್ ಆಫ್ ಮೌತ್ನ ಸ್ಪ್ರೆಡ್ ಮಾಡಿದ್ರು. ಅದು ಮಾಡಿದವರು ಬರೀ ಕನ್ನಡಿಗರೇ ಫಸ್ಟ್. ಸೊ ಫಸ್ಟ್ ಕ್ರೆಡಿಟ್ ಗೋಸ್ ಟು ಕನ್ನಡಿಗರು. ಸೊ ಹಾಗಾಗಿ ಅವರು ಅದನ್ನು ತೊಗೊಂಡು ಹೋಗಿ ಅದನ್ನು ವರ್ಲ್ಡ್ ವೈಡ್ ರೀಚ್ ಮಾಡಿಸಿ ಅವರು ಅದನ್ನು ಹೆಮ್ಮೆಯ ಸಿನಿಮಾ ಆಗಿ ತೊಗೊಂಡಿರೋದು. ಹಾಗಾಗಿ ಅವರು ಮಾಡಿದಂಥ ಆಶೀರ್ವಾದ, ಅವರು ಕೊಟ್ಟಂಥದ್ದೊಂದು ಇದದು ಉಡುಗೊರೆ ಅಂತ ಹೇಳ್ಬೋದು ನಾವು. ಅದರಿಂದಾಗಿ ಇವತ್ತು ಇಂಥ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗಿ ಅವರೇ ತೊಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಮಾಡಿ ವರ್ಲ್ಡ್ ವೈಡ್ ತೊಗೊಂಡು ಹೋಗಿ ಈಗ ವಾಪಸ್ ಡೈರೆಕ್ಟ್ಲಿ ಫಸ್ಟ್ ಫಿಲ್ಮ್ ಇದೀಗ ನಂದು, ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಥರ ಹೊರಟ್ರೆ, ಫಸ್ಟ್ ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ತಿರುವಂಥದ್ದು. ಸೊ ಎಲ್ಲ ಕ್ರೆಡಿಟ್ಸು, ಥ್ಯಾಂಕ್ಸು ಎಲ್ಲ ಅವ್ರಿಗೆ. ಎಂತ ಮಾತು ನೋಡಿ. ಈಗ ಲೋಕಲ್ ಟು ವೋಕಲ್ ಅನ್ನುವಂಥ ಮಾತು. ಈಗೇನು ಅಂದ್ರೆ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವೇನೇನೆ. ಏನು ಅನಿಸ್ತಾ ಇದೆ? ಯಾಕಂದ್ರೆ ನೋಡಿ, ಹಿಂದಿನ ಚಾಲೆಂಜ್ಗಳಿದಾವಲ್ಲ, ಮೊದಲು ಆರಂಭದಲ್ಲಿ ರಿಷಬ್ ನಾವು ಜನರನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಜನಗಳನ್ನು ಮುಟ್ಟಬೇಕು, ಜನ ನೋಡ್ಬೇಕು, ನಮ್ಮನ್ನ ಮೆಚ್ಚಬೇಕು ನಮ್ಮನ್ನ ಅಂತ ಹೇಳಿ ಅಂತ. ಆದ್ರೆ ಒಂದು ಸರಿ ಅವ್ರನ್ನ ಮುಟ್ಟದ ಮೇಲೆ ನಮ್ಮ ಮೇಲಿರುವಂತ ಭರವಸೆಯ ಭಾರ ಇದೆಯಲ್ಲ, ಅದನ್ನು ಹೊರುವಂಥದ್ದೇ ಬಹಳ ಕಷ್ಟ. ಈಗ ನಿಜಕ್ಕೂ ಅದು ದೊಡ್ಡ ಭಾರ ಇರುವಂಥದ್ದು ನಿಮ್ಮ ಮೇಲೆ. ನೋಡಿ, ನಿನ್ನೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಸುಮ್ಮನೆ ಹಂಗೆ ನಾನು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೆ. ನಿನ್ನೆ 17 ನಿಮಿಷದಲ್ಲಿ 17 ಸ್ಕ್ರೀನ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಹೊರನಲ್ಲಿ. ಇದ್ರ ಬಗ್ಗೆ ಅದು ಒಂದು ಸಿನಿಮಾ, ಅದೊಂದು ಸ್ಪಾರ್ಕ್ ಅಲ್ಲ. ಅಂದರೆ ಒನ್ ಫ್ರೈಡೇ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ ಅಂದ್ಬಿಡ್ತಾರೆ. ಲೈಫ್ ಚೇಂಜ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು ಅದು. ಸೊ ಹಾಗಾಗಿ ಐ ಥಿಂಕ್ ಆ ಸಿನಿಮಾದ ಶಕ್ತಿ, ನಾವು ಆ ಸಿನಿಮಾಗೆ ತುಂಬ ಥ್ಯಾಂಕ್ಫುಲ್. ಯಾಕಂತಂದರೆ ಆ ಸಿನಿಮಾದಲ್ಲಿ ನಾವು ಇದ್ದೀವಲ್ಲ ಅನ್ನೋಂಥದ್ದು. ಯಾವತ್ತು ನಮ್ಮ ನಾನು ಮಾತಾಡ್ಬೇಕಾದ್ರೆ ರಕ್ಷಿತ್ ಒಂದು ಸಲ ಹೇಳಿದ ನೆನಪು ನನಗೆ. ಒಂದು ಸಲ ಆದರೆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಸ್ಕ್ರಿಪ್ಟು ರೆಡಿ ಇರುತ್ತೆ ಮಗ, ಅದು ನಮ್ಮ ಮೆಚುರಿಟಿಗೆ ತಕ್ಕನಾಗಿ ಆ ಇಂಟರ್ನೆಟ್ ಸ್ಪೀಡಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದಂದ್ರೆ ನೇಚರಲ್ಲಿ ಎಲ್ಲವೂ ಇದೆ.
ನಾವು ನೋಡ್ತಿರಲ್ಲ. ನಾವು ನೋಡುವಂಥ ಸಂದರ್ಭ ಬಂದಾಗ ನಮ್ಗೆ ಎಷ್ಟು ಮೆಚುರಿಟಿ ಇದೆ, ನಾವು ಎಷ್ಟು ಅದನ್ನು ರಿಸೀವಿಂಗ್ ಎಂಡಲ್ಲಿ ಇದೀವಿ ನಾವು, ಸೊ ನಮ್ಮ ಒಳಗಡೆ ಎಷ್ಟು ಸ್ಪೇಸ್ ಉಳಿಸ್ಕೊಂಡಿದೀವಿ ನಾವು, ಸೊ ಅಷ್ಟಕ್ಕೆ ಅದು ಬಂದು ಸೇರ್ಕೊಳ್ಳುತ್ತೆ ಅನ್ನೋಂಥದ್ದು ನನ್ನ ಥಾಟ್. ಸೊ ಹಾಗಾಗಿ ಆ ಸಿನಿಮಾದಿಂದನೇ ಎಲ್ಲವೂ ಬಿಟ್ಟರೆ ನಮ್ಮಿಂದೇನು ಅಲ್ವಲ್ಲ. ಸೊ ಅದೇ ಇಷ್ಟು ದೊಡ್ಡದಾಗ ಹೋಗಿದ್ದು ನಾನು ಎಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಕೆರಾಡಿ ಅನ್ನುವಂಥ ಒಂದು ಊರು, ಆ ಊರಿಂದ ಬಂದ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರಲ್ಲಿ ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಡಿಫ್ರೆನ್ಸೇ ಗೊತ್ತಾಗ್ತಿರ್ಲಿಲ್ಲ. ಈಗ 5 ವರ್ಷ ಬಿಟ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದೆ. ಮುನ್ನೆ ನಾನು ಬಂದಾಗ ವಾಪಸ್ ಹಂಗೆ ಆಗೋಯ್ತು, ಯಾಕಂದ್ರೆ ಮರ್ತೋಗ್ಬಿಟ್ಟಿದೆ ಎಲ್ಲ, ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಹಂಗಾಗಿ ಐ ಥಿಂಕ್ ಆ ಸಿನಿಮಾದ ಇದು ಅನ್ಸುತ್ತೆ. ಇಲ್ಲಾಂದರೆ ಜಸ್ಟ್ ಸಮ್ ಮಿನಿಟಲ್ಲೆಲ್ಲ ಆ ಥರದ ಇದಾಗೋದಿದೆಯಲ್ಲ. ನಮಗೆಲ್ಲ ಒಂದು ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋ ಕೊಡಿ ಅಂತ ಅಂದ್ಕೊಂಡು ಭಾಳ ಟ್ರೈ ಮಾಡ್ತಿದ್ವಿ ನಾವು. ಸೊ ಫಸ್ಟ್ ಫಿಲ್ಮ್ ರಿಲೀಸ್ ಆದಾಗ ಫೈನಲಿ ನನಗೆ ಎಲ್ಲ ಥಿಯೇಟ್ರಿಂದ ತೆಗೆದಾಗ ಒಂದು ಶೋ ಕೊಟ್ಟಿದ್ರು ಭಾರತ್ ಸಿನಿಮಾ ಅಲ್ಲಿ ಮಂಗಳೂರಲ್ಲಿ. ಅದು ನನ್ನ ಪೋಸ್ಟಲ್ಲಿ ಹಂಚ್ಕೊಂಡಿದ್ದೆ ಕೂಡ. ಸೊ ಅದೇ ಮಲ್ಟಿಪ್ಲೆಕ್ಸಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಎಲ್ಲ ಶೋಸ್ಗಳು ನಮಗೆ ಕೊಟ್ಟು ಎಲ್ಲವೂ ಒಂದಷ್ಟು ದಿನ ಹೌಸ್ಫುಲ್ ಆದಾಗ ಒಂಥರ ಖುಷಿ ಆಗುತ್ತೆ. ಅಂದರೆ ಓಕೆ, ಜನರು ಮತ್ತು ದೇವರು ಎಲ್ಲರ ದಯದಿಂದ ಒಂದೇನೋ ಒಂದು ಬಂದ್ವಲ್ಲ ನಾವು ಅನ್ನೋ ಥರದ್ದು, ಅದನ್ನು ಅಡ್ರೆಸ್ ಮಾಡೋಕೆ ಜಾಗದಲ್ಲಿ ಇದೀವಲ್ಲ ಅನ್ನೋ ಥರ ಖುಷಿ ಆಗುತ್ತೆ. ನೋಡಿ ಎಂಥ ಮಾತು ಏನು ಅಂದ್ರೆ, ಒಂದು ಶೋ ಕೊಡಿ ಅಂತ ಕೇಳುವಂತ ಆ ಕಾಲ ಬಹಳ ಕಷ್ಟ ಆಗ್ತಿತ್ತು. ಅವರೇ ನಿಂತೀಗ ನಮಗೊಂದು ಶೋ ಕೊಡಿ ಅಂತ ಅದ ಎಲ್ಲವೂ ವಿನ್ ಸಿಚುವೇಶನ್. ನಮ್ಗೆ ಅವ್ರು ಸಪೋರ್ಟ್ ಮಾಡಿರ್ತಾರೆ ಅಂಡ್ ಅವ್ರಿಗೂ ಪಾಪ ಸಮ್ ಟೈಮ್ ಮಾಡಕ್ ಆಗ್ತಿರಲ್ಲ, ಅವ್ರು ಬೈಕೊಂಡು ತಿರುಗೋದಲ್ಲ ಅದು. ಅವಾಗ ಅವ್ರಿಗಷ್ಟು ಎಲ್ಲರದ್ದು ಸಿನಿಮಾ ಅಲ್ಲ. ನಂದು ಒಬ್ಬೊಂದು ಕನ್ನಡದಲ್ಲಿ ಇವತ್ತೊಂದು 300-400 ಫಿಲ್ಮ್ಗಳು ರೆಡಿ ಆಗುತ್ತೆ. ಸೊ ಅಷ್ಟು ಫಿಲ್ಮ್ಗಳು ರೆಡಿ ಆದಾಗ ಓಡೋದು ಎಷ್ಟು ಹೇಳಿ, ಒಂದು 5-6 ಫಿಲ್ಮ್ ಓಡಿದ್ರೆ ಹೆಚ್ಚು, ಅದರಲ್ಲಿ ರಿಲೀಸ್ ಆಗೋದು ಎಷ್ಟು. ಸೊ ಇಟ್ಸ್ ವೆರಿ ಮಿನಿಮಮ್ ಸಕ್ಸಸ್ ರೇಟ್ ಇರೋಂಥದ್ದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಎನಿ ಇಂಡಸ್ಟ್ರಿ. ಈಗ ಎಷ್ಟೊಂದು ಚಾನಲ್ಗಳಿದೆ, ಎಲ್ಲವೂ ಸಕ್ಸಸ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಆ ಥರದಲ್ಲಿ ಅವ್ರಿಗೂ ಅವ್ರದ್ದೇ ಆದ ಆಬ್ಲಿಗೇಷನ್ ಇರುತ್ತೆ. ಸೊ ನಮಗೆ ನಮ್ಮದೇ ಆದಂಥದ್ದು ಒಂದು ಎಲ್ಲ ಕಷ್ಟ ನಷ್ಟಗಳ ಮಧ್ಯದಲ್ಲಿ ಎಲ್ಲೋ ಯಾರೋ ಒಂದು ಸ್ವಲ್ಪ ಒಂದು ಗೆಸ್ಚರ್ ತೋರಿಸಿದ್ರೆ ಹೆಂಗಿದ್ದೀರ ಅಂತ ಕೇಳಿದ್ರೆ ಸಾಕು, ಅಯ್ಯೋ ಸೂಪರ್ ಅಂತ ಯಾರೋ ಕೇಳಿದ್ರಲ್ಲ ನಮ್ಮನ್ನ. ರಕ್ಷಿತ್ ಹೇಳಿದಂತ ಮಾತ್ರ ತಾವು ಆಗಲೇ ಹೇಳ್ತಾ ಇದ್ರಿ, ಅವಾಗ ನೀವು ಒಂದು ಪದ ಬಳಸಿದ್ರಿ, ಸಿನಿಮಾದಲ್ಲಿ ನಾವಿದೀವಿ ಅನ್ನುವಂಥದ್ದು ಇದೆಯಲ್ಲ ಅದು ಅದೇ ಇದ್ದಿದ್ದಲ್ಲ, ಅದು ಒಂದು ಈಗ ಒಂದು ಸಿನಿಮಾದಲ್ಲಿ ನಾವಿದೀವಿ ಅನ್ನುವಂಥದ್ದು, ಈಗ ನಾವೇ ಸಿನಿಮಾ ಆದ್ವಿ ಅನ್ನುವಂಥದ್ದು ಇದೆಯಲ್ಲ ಅದು ಸಿನಿಮಾದಲ್ವಾ. ಅದು ಅಂದ್ರೆ ನಾವು ಎಷ್ಟೋ ಎಫರ್ಟ್ ಹಾಕ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು, ಬಟ್ ಒಂದ್ ದಿವಸ ಅದು ಎಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ. ಸಿನಿಮಾ ಎನಿ ಆರ್ಟ್ ಯಾವತ್ತು ಅದು ಎಕ್ಸೆಪ್ಟ್ ಮಾಡ್ಕೋಬೇಕು. ನೀನು ಹೋಗಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೊಂದು ದೊಡ್ಡ ಜರ್ನಿ ಇದೆ, ಅದಕ್ಕೊಂದಷ್ಟು ಸ್ಟೇಜಸ್ ಇದೆ. ಸೊ ನೀನು ಅದಕ್ಕೆ ಪ್ರಯತ್ನಗಳು ಪಡ್ತಾ ಹೋಗ್ತಾ ಇರಬೇಕು. ಒಂದ್ ದಿವಸ ಇಟ್ ವಿಲ್ ರೆಕಗ್ನೈಸ್ ಯು, ಕೈ ಕೊಡುತ್ತೆ, ಬಾ ಇವತ್ತು ಕರೆಕ್ಟ್ ಟೈಮ್ ನಿಂದು, ಬಾ ಇವಾಗ ಇದೇನು ಲೇಟ್ ಗೀಟ್ ಆಗಿರೋದಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅವಾಗ ತಗೊಳುತ್ತೆ, ದಾರಿಯನ್ನೇ ಚೇಂಜ್ ಮಾಡ್ಬಿಡುತ್ತೆ. ನಾವು ಅದನ್ನ ಊಹೆನೂ ಮಾಡಿರಲ್ಲ. ಸೊ ಅದ್ ಕರ್ಕೊಂಡು ಹೋಗೋ ದಾರಿಲಿ ಹೋಗ್ತಾ ಇರ್ಬೇಕು ಅಷ್ಟೇ, ಎಲ್ಲವೂ ಕಲಿಸ್ತಾ ಹೋಗುತ್ತೆ ಅಂತ ಅಂತೀನಿ ನಾನು ಅಷ್ಟೇ. ನಿಜ. ಏನು ಅಂದ್ರೆ ಈ ದೇವರಿಗೆ ಮತ್ತೆ ದೈವಕ್ಕೆ ಎಲ್ಲರೂ ಕೂಡ ನನ್ನ ತಂದೆ ಅಂತಾರಂತೆ, ಆದ್ರೆ ಅವನು ಯಾರನ್ನ ಮಗ ಅಂತಾನಲ್ಲ ಅವನ ಎತ್ತರಕ್ಕೆ ಬೆಳಿತಾನೆ ಅಂತ. ತಾಯಿ ಸರಸ್ವತಿನ ಎಲ್ಲರೂ ಕೂಡ ನಮ್ಮ ಅಮ್ಮ ಅಂತಾರಂತೆ, ಆದ್ರೆ ಅವಳು ಯಾರನ್ನ ನನ್ನ ಮಗ ಅನ್ಕತಾಳೆ ಅಥವಾ ನನ್ನ ಮಗಳು ಅನ್ಕತಾಳಲ್ಲ ಅವ್ರು ತುಂಬಾ ಎತ್ತರಕ್ಕೆ ಹೋಗ್ತಾರೆ ಅಂತ. ಎಂತ ಅದ್ಭುತವಾದ ಇದು ನೋಡಿ ನೀವು. ಅಂದ್ರೆ ಆ ಪಟ್ಟಿರುವಂತ ಪಾಡೇನು ಸಾಮಾನ್ಯನ ಸರ್? ಅದಕ್ಕೇನು ಸರ್, ಅದಕ್ಕೇನು ಅಂದ್ರೆ ತುಂಬಾ ಕಷ್ಟಪಟ್ಟು ಅಂತ ಹೇಳಲೇಬಾರ್ದು ಯಾವತ್ತು. ಆಕ್ಚುಲಿ ನಾವು ತುಂಬಾ ಇಷ್ಟಪಟ್ಟು ಮಾಡಿರೋದು. ಸೊ ನನ್ನ ಫಸ್ಟ್ ಫಿಲ್ಮ್ 2000 ಸಿನಿಮಾ ಬರೋಕ್ಕಿಂತ ಮೊದ್ಲಿನ ಕತೆ ನಾನು ಹೇಳಿದ್ದೆ ಹಂಗ ಅದೇ ಕತೆಗೆ ಬಂದೆ ಸರ್. ನೀವು ಕ್ವಶನ್ ಕೇಳಕ್ಕೆ ಬಿಟ್ಟಿಲ್ಲ ನೋಡಿ. ನಾನು ಅಂದ್ರೆ ಒಬ್ರು ಒಂದ್ಸಲ ಅಸಿಸ್ಟೆಂಟ್ DOP ಒಬ್ರು ರತ್ನವೇಲು ಅವರು ಅಸಿಸ್ಟೆಂಟ್ ಆಗಿದ್ರು, ತಮಿಳವರವರು. ನಾವು ಸೈನೈಡ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ವಿ. ಅವಾಗ ಅವ್ರ ಹತ್ರ ನಾನು ಕೇಳ್ತಿದ್ದೆ, ಸಿನಿಮಾ ಇಂಡಸ್ಟ್ರಿ ಬರ್ಬೇಕಾದ್ರೆ ಯಾಕೆ ಇಷ್ಟೆಲ್ಲ ಕಷ್ಟ? ನಾವು ಯಾವ್ದಕ್ಕೆ ಬರ್ತಾ ಇದೀವಿ ಅಲ್ಲಿ ಕಷ್ಟ ಮಾತ್ರ ನೋಡ್ತಿರ್ತೀವಿ. ಹೊರಗಡೆ ಪಡ್ತಿರೋ ಕಷ್ಟ ಪ್ರತಿಯೊಬ್ಬನು ಪ್ರತಿ ವಿಚಾರಕ್ಕೂ ಕಷ್ಟ ಪಡ್ತಿರ್ತೀವಿ. ಒಂದು ಜೋರ ಹಶ್ವಾದಾಗ ಹೋಗಿ ಒಂದು ಇಡ್ಲಿ ತಿನ್ನೋ ಹೋಟ್ಲ್ ಅದಕ್ಕೂ ಒಂದು ಕಷ್ಟ ಆಗ್ಬಿಟ್ಟಿರುತ್ತೆ. ಮಧ್ಯದಲ್ಲಿ ಏನ್ ಬೇಕಾದ್ರೆ ಅಬ್ಸ್ಟಿಕಲ್ಸ್ ಬರ್ಬೋದು ಅಂತ. ಏನಕ್ಕೆ ಅಂತ ಕೇಳಿದಾಗ ಅವ್ರೊಂದು ಸೂಪರ್ ಆಗಿ ಹೇಳಿದ್ರು ನನಗೆ, ಅದು ಯಾವತ್ತೂ ತಲೆಯಲ್ಲಿ ನಿಂತಿರುತ್ತೆ. ಅಂದ್ರೆ ಇವತ್ತು ನೀನೆಲ್ಲ ಕಷ್ಟಪಡ್ಬೇಕು. ಏನಕ್ಕೆ ಗೊತ್ತಾ, ಮುಂದೊಂದು ದಿವಸ ಸಿನಿಮಾ ಎಲ್ಲ ಸಕ್ಸಸ್ ಆಗಿ ಒಂದು ಸಕ್ಸಸ್ ಸಿಕ್ಕಾದ್ಮೇಲೆ ನಿನ್ನ ಒಂದು ಜರ್ನಲಿಸ್ಟ್, ಒಂದು ಪ್ರೆಸ್ ಅವರು, ಒಂದು TV ಅವರು ಬಂದು ಕೇಳ್ತಾರಲ್ಲ, ನಿಂಗೆ ಹೇಳಕ್ ಒಂದು ಸ್ಟೋರಿ ಬೇಕು ಅದಕ್ಕೆ ಅಂತ. ಒಂದು ಸ್ಟೋರಿ ಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾನು ಪ್ರೇಕ್ಷಕರಿಗೆ ಹೇಳಲೇಬೇಕು, ಒಂದು ಬಹಳ ಬ್ಯೂಟಿಫುಲ್ ಸ್ಟೋರಿ ಇದೆ. ಎಲ್ಲೆಲ್ಲಿ ಹೋಗಿ ಬಾಗಿಲು ತಟ್ಟಿದ್ರು ಅನ್ನುವಂಥದ್ದು ಇದೆಯಲ್ಲ, ಅದು TV9 ಕೂಡ ಬಿಟ್ಟಿಲ್ಲ. TV9 ನಿಗೊಂದು ಕೆಲಸ ಸಿಗತ್ತಾ ಅಂತ ಹೇಳಿ ರಿಷಬ್ ಶೆಟ್ಟರ್ ಬಂದಿರೋದಿದೆ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಶೆಟ್ಟರ್ ಅದನ್ನ ಹೇಳಲೇಬೇಕು ನೀವು. ಅಂದ್ರೆ ಒಂಥರ ಆ ಟೈಮಲ್ಲಿ ತುಂಬಾ ಫ್ರಸ್ಟ್ರೇಟೆಡ್ ಸೋಲ್ ನಾವು. ಅಂದ್ರೆ ತುಂಬಾ ಹತಾಶೆ, ಏನೂ ಅವಕಾಶ ಇಲ್ಲ, ಏನ್ ಸಿಕ್ಕಿದ್ರು ಓಕೆ ಅನ್ನೋ ಥರದ್ದು ಇದೆಯಲ್ಲ. ಅದಕ್ಕೆ ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ, ನಾವು ಬಡಿದಿರೋ ಬಾಗ್ಲಿಲ್ಲ ಅನ್ನೋ ಥರ. ಎಲ್ಲಿ ಬೇಕಾದ್ರೂ ಒಂದು ಅವಕಾಶ ಬೇಕಷ್ಟೇ ಅನ್ನೋಂಥದ್ದು. ಸೊ ಅದಕ್ಕೆ ತುಂಬಾ ವರ್ಷ ತಗೊಂಡ್ಬಿಡ್ತು.
ಸೊ ಅವಾಗ ಯಾರ್ಯಾರೋ ಇನ್ಸ್ಪೈರ್ ಮಾಡ್ತಾರೆ, ಅವ್ರು ನೋಡ್ಕೊಂಡು ಓಕೆ ನಾವೇನೋ ಹಿಂಗೆ ಟ್ರೈ ಮಾಡಿದ್ರೆ ವರ್ಕೌಟ್ ಆಗ್ಬೋದಾ, ಏನೋ ಚಾನ್ಸ್ ಸಿಗ್ಬೋದಾ, 4 ಕಡೆ ಮುಖ ಕಂಡ್ರೆ ಇನ್ನು ಸ್ವಲ್ಪ 4 ಜನರ ಪರಿಚಯ ಆದರೆ ಇನ್ನೊಂಚೂರು ಅಪಾರ್ಚುನಿಟಿ ತೊಗೊಂಡು ಹೋಗಿ ಏನಿದೆ ಅದನ್ನು ಹೇಳ್ಬೋದಾ ಅನ್ನೋದು. ಸೊ ಆವಾಗ ನಾನು ಎಲ್ಲ ಫಸ್ಟು ಸಿನಿಮಾ ಟ್ರೈ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಸೀರಿಯಲ್ ಟ್ರೈ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಆಮೇಲೆ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಈ ಗಣೇಶ್ ಅವರು ತುಂಬ ಪಾಪ್ಯುಲರ್ ಆವಾಗ, ಇದು ಏನು ಹೇಳಿ ಕಾಮಿಡಿ ಟೈಮ್ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಬಂದಿತ್ತು ಅದಕ್ಕೆ. ಅವ್ರು ಹೀರೋ ಆಗಿ ದೊಡ್ಡ ಇದಾದ್ರು, ಸಕ್ಸಸ್ ಆದರು. ಅವ್ರು ನೋಡ್ಬಿಟ್ಟು ಓಕೆ ನಮ್ಗೆಲ್ಲ ಚಾನ್ಸ್ ಸಿಕ್ಕತ್ತ ಅಂತ ಅಲ್ಲೂ ಎಲ್ಲ ಓಡಾಡ್ತಿದ್ವಿ ನಾವು. ಓಕೆ ಮ್ಯೂಸಿಕಲ್ ಚಾನಲ್ಲು ಅಲ್ಲೆಲ್ಲ ಹೋಗಿ ಹಿಂಗೇನೋ ಮಾಡ್ಬೋದು ಅನ್ನೋ ಥರದಲ್ಲಿ. ಅಲ್ಲೂ ವರ್ಕೌಟ್ ಆಗಲಿಲ್ಲ. ಸೊ ಅದಾದ್ಮೇಲೆ ಓಕೆ ನ್ಯೂಸ್ ಚಾನಲ್ ಶುರು ಆಗುತ್ತೆ ಅಂತ ಬಂತು, TV9 ಅಂತ ನ್ಯೂಸ್ ಚಾನಲ್. ಸಿಕ್ಕಾಪಟ್ಟೆ ಜನರು ಕೆಲಸ ಕೊಡ್ತಿದಾರಂತೆ, ತುಂಬ ಜನ ಆಂಕರ್ಸು ಈ ಥರದವರೆಲ್ಲ ಇರ್ತಾರೆ, ರಿಪೋರ್ಟಿಂಗ್ ಎಲ್ಲ ಇರುತ್ತೆ. ಸೊ ಅವಾಗ ಅಲ್ಲೂ ಎಲ್ಲ ಹೋಗಿ ಎಲ್ಲ ಟ್ರೈ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಬಹುಶಃ ಏನು ಅಂತಂದ್ರೆ ಈಗ ನಮಗೆ ಅದೃಷ್ಟ ಇರ್ಲಿಲ್ಲ ಅಂತ ಒಂಥರ ಹೇಳ್ಬೋದು, ಅಥವಾ ಇಲ್ಲ ಇದಕ್ಕಿಂತ ದೊಡ್ಡ ಅದೃಷ್ಟ ನಿಮಗೆ ಕಾದಿದೆ ಅನ್ನುವಂತ ಕಾರಣಕ್ಕೋಸ್ಕರ TV9 ಭಾಗ ತೆಗೆದಾನೆ ಇರ್ಬೋದು. ಹಂಗೇನಿಲ್ಲ, ಅದೆಲ್ಲವೂ ಅನುಭವನೇ ಅಲ್ವಾ, ಎಲ್ಲವೂ ಎಕ್ಸ್ಪೀರಿಯನ್ಸ್ ಎಲ್ಲ ಅನುಭವ. ಸೊ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿ ತಲುಪಿಸುತ್ತೆ ನೇಚರ್ ನಮ್ಮನ್ನ. ದೇವ್ರೆಲ್ಲ ತಲುಪಿಸ್ಬೇಕು ಅನ್ಕೊಂಡಿರ್ತಾನೆ ಅಲ್ಲಿ ತಲುಪಿಸ್ತಾನೆ. ಸೊ ಅಲ್ಲಿ ಬರ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ತಿರುಗಿಸಿ ಅದೇ ರೂಟ್ ಇರುತ್ತೆ ಆಕ್ಚುಲಿ, ಅಲ್ಲೆಲ್ಲ ಹೋಗಿ ಬನ್ನಿ ಅಂತ. ಅಲ್ಲ, ಬಟ್ ಆಕ್ಚುಲಿ ಫಿಲ್ಮ್ಸ್ ಅಂಡ್ ಆಕ್ಟಿಂಗ್ ಅಲ್ಲಿ ಈ ಎಲ್ಲ ಅನುಭವಗಳು ಯೂಸ್ಫುಲ್ ಆಗಿರುತ್ತೆ. ನನ್ ಆಫ್ ಇಟ್ ಇಸ್ ಎವರ್ ಎಲ್ಲದನ್ನು ಇಟ್ಕೊಂಡು ನಾವಿನ್ನೂ ಅಂದ್ರೆ ನನ್ನ ಲೈಫಲ್ಲಿ ಈವನ್ ದೋ ಇಟ್ಸ್ ವೆರಿ ಬಿಗಿನಿಂಗ್ ಸ್ಟೇಜಸ್, ನನಗೆ ಈಗಷ್ಟೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀನಿ. ನಾನು ಏನೇ ಎಕ್ಸ್ಪೀರಿಯನ್ಸ್ ಮಾಡಿದೀನೋ ಅದೆಲ್ಲ ಇಟ್ ಹೆಲ್ಪ್ಸ್ ಟು ಮೈ ಆಕ್ಟಿಂಗ್, ಇಟ್ ಮೇಕ್ಸ್ ಇಟ್ ಡೀಪರ್ ಅಂಡ್ ಬೆಟರ್. ಸೊ ಐ ಥಿಂಕ್ ಸರ್ ಅದೆಲ್ಲ 100%. ಆದ್ರೆ ನಿಮ್ಗೆ ಯಾವತ್ತೋ ಒಂದ್ ದಿವಸ ಒಂದು ಅಂದ್ರೆ ಏನೋ ಒಂದು ಕ್ಯಾರೆಕ್ಟರ್ ನಿಮ್ ಲೈಫಲ್ಲಿ ನೀವು ಮಾಡಿರೋದೇನೋ ಸಿಕ್ಬಿಡುತ್ತೆ. ಹಿಂದಿನ ಕಾಂತಾರಕ್ಕೂ ಈಗಿನ ಕಾಂತಾರಕ್ಕೂ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಬರೀ ಏನು ಅಂತಂದ್ರೆ ಅದು ಮೇಕಿಂಗು ಅದು ಕಥೆ ಅಷ್ಟು ಮಾತ್ರ ಅಲ್ಲ. ಹಿಂದಿನ ಕಾಂತಾರ ಬಂದಂತ ಸಂದರ್ಭದಲ್ಲಿ ನಮಗೂ ಆ ನಂಬಿಕೆ ಇರಲಿಲ್ಲ, ತಮಗೂ ಅದಿರ್ಲಿಲ್ಲ. ಅಂದ್ರೆ ಒಂದು ಸಿನಿಮಾ ಮಾಡಿದೀವಿ, ಒಂದು ಪ್ರಯತ್ನಕ್ಕೊಂದು ಫಲ ಸಿಗ್ಬೋದು ಅಂತ, ಇಷ್ಟೊಂದು ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಅನ್ನುವಂಥದ್ದು ಕನಸು ಮನಸ್ಸಲ್ಲಿ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಒಂದ್ಸರಿ ಸಿನಿಮಾಕ್ಕೆ ಹೋಗಿದ್ದೀನಿ, ನನ್ನ ಫ್ಯಾಮಿಲಿ ಪೂರ್ತಿ. ಪಕ್ಕದಲ್ಲಿ ಒಂದು ಕೇರಳ ಫ್ಯಾಮಿಲಿ ಕೂತ್ಕೊಂಡಿತ್ತು, ಗಂಡ ಹೆಂಡತಿ. ಅವರು ಮಿಲಿಟರಿಲಿ ಇದ್ದಂಥವ್ರು. ಅವ್ರು ಹೇಳಿದ್ರು, ಇಂಗ್ಲೀಷಲ್ಲಿ ಹೇಳಿದ್ರು, ನನಗೆ ಅಷ್ಟು ಗೊತ್ತಾಗಲ್ಲ ಕನ್ನಡ, ನೀವು ಏನಾದರೂ ಗೊತ್ತಾಗಲಿಲ್ಲ ಅಂತ ಸ್ವಲ್ಪ ಹೇಳಬೇಕು ಅಂತ ಹೇಳಿ. ನಾನು ಹೇಳಿದೆ, ನನ್ನ ಇಂಗ್ಲೀಷು ಅಷ್ಟೇ ಇದೆ, ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಒಂದು ಆಶ್ಚರ್ಯ ಹೇಳ್ತೀನಿ, ಅಪ್ಪಿ ತಪ್ಪಿ ಅವ್ರು ಕೇಳಲಿಲ್ಲ. ಎಷ್ಟರ ಮಟ್ಟಿಗೆ ಅವ್ರು ಮಂತ್ರಮುಗ್ಧರಾಗ್ಬಿಟ್ಟಿದ್ರು ಅಂತಂದ್ರೆ, ಗಂಡ ಹೆಂಡತಿ ವಯಸ್ಸಾಗಿರುವಂಥವ್ರು. ಅವರು ಕೊನೆಗೆ ಸಿನಿಮಾ ಮುಗಿದ ತಕ್ಷಣ ಎದ್ದು ದೈವಕ್ಕೊಂದು ನಮಸ್ಕಾರ ಮಾಡಿ ಅವ್ರು ಹೊರಟಿದ್ದು. ಏನ್ ಸರ್ ಇದು? ದೈವ ಇಚ್ಛೆ ಅಲ್ಲ ಇದು ನೋಡಿ, ಇದೇನಂದ್ರೆ ಇದು ಮಾತಿಂದಲೇ ಮಾತು ಅಂತಲ್ಲ. ಆ ಅನುಭವ ಇದೆಯಲ್ಲ, ಆಗಿದ್ದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಮಾತು ಮತ್ತೆ ಶಬ್ದಕ್ಕೆ ಮೀರಿದ್ದು ಸರ್. ಏನಂತೀರಿ? ಆ ಅನುಭವ ಸಿಗ್ಬೇಕು ಯಾವತ್ತು. ಅಂದ್ರೆ ಅದ್ರ ಹಿಂದೆ ದೈವ ಶಕ್ತಿನ ನಂಬ್ತೀನಿ, ನಾನು ತುಂಬಾ ನಂಬ್ತೀನಿ ಅದನ್ನ. ಐ ಥಿಂಕ್ ನನ್ನ ಲೈನಪ್ ಅಲ್ಲೂ ಇರಲಿಲ್ಲ ಈ ಫಿಲ್ಮು. ಬಟ್ ಎಲ್ಲೋ ಒಂದ್ ಕಡೆಗೆ ಚಿಕ್ಕ ವಯಸ್ಸಿಂದ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದಿದ್ದಿದೆ. ಅದ್ರ ಹಿಂದೆ ಇರುವಂತ ಸನ್ನಿವೇಶಗಳು, ಆ ಪಾತ್ರ, ಈ ಥರದ್ದೇನೋ ಒಂದು ನಾನು ಮಾಡಬೇಕು ಅನ್ನೋ ಥರದ ಆಸೆ ಇತ್ತು ನನಗೆ. ಅದಕ್ಕೊಂದು ಕತೆ ಕಟ್ಕೊಂಡಿದ್ದೆ. ನನ್ನ ಲೈಫಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ನಡೆದಂಥ ಕೆಲವು ವಿಚಾರಗಳನ್ನ ಇಟ್ಕೊಂಡು ಅದಕ್ಕೆ ಏನೋ ಒಂದು ಮಾಡ್ತಾ ಹೋಗ್ತಿದ್ದೆ. ಬಟ್ ಸಡನ್ ಆಗಿ ಲಾಕ್ಡೌನ್ ಆದ ತಕ್ಷಣ ಜನ ನೋಡಿ, ಅದೊಂದು ಹೆಂಗಿದೆ ಅಂತಂದ್ರೆ, ಈ ಲಾಕ್ಡೌನ್ ಆದ ತಕ್ಷಣ ಕಂಪ್ಲೀಟ್ಲಿ ಹೋಲ್ ವರ್ಲ್ಡ್ ಚೇಂಜ್ ಆಗೋಯ್ತು. ನಿಮ್ಮ ನಡೆನುಡಿಗಳು ಚೇಂಜ್ ಆಗೋಯ್ತು, ನಿಮ್ಮ ಬಿಹೇವಿಯರ್ ಚೇಂಜ್ ಆಯಿತು, ನೀವು ಮಾಡ್ತಿರೋ ಕೆಲಸಗಳ ರೀತಿ ನೀತಿಗಳು, ಸೊಸೈಟಿ ಚೇಂಜ್ ಆಗ್ತಾ ಬಂತು, ನಿಮ್ಮ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಆಗ್ತಾ ಬಂತು. ಸಮಾಜದಲ್ಲಿ ಲಾಕ್ಡೌನ್ ಮುಗಿದ್ಮೇಲೆ ತುಂಬಾ ಬದಲಾವಣೆಗಳಾಗಿದೆ. ಎನ್ಲೈಟನ್ಮೆಂಟ್ ಆಗಿರ್ಬೋದು, ಒಂದಷ್ಟು ತುಂಬಾ ಜನರು ಅವರ ನಂಬಿಕೆಗಳು, ಸ್ಪಿರಿಚುವಲ್ ಆಂಗಲ್ ಆಗ್ಬೋದು, ಸೊ ಈ ಸುಮಾರಷ್ಟು ವಿಷಯಗಳಲ್ಲಿ ಹೋಗ್ಬಿಟ್ರು ಜನ. ಸೊ ಅಂತ ಟೈಮಲ್ಲಿ ಸುಮಾರಷ್ಟು ವಿಷಯಗಳು, ಈ ಥರದ ವಿಷಯಗಳು ಬರ್ತಾ ಹೋಯ್ತು. ನಿಮಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ನಿಮಗೆ ಆಫ್ಟರ್ ಲಾಕ್ಡೌನ್ ತುಂಬ ಜಾಸ್ತಿ ಮೊದಲು ಬರ್ತಿತ್ತು. ಅಣ್ಣವ್ರ ಕಾಲದಲ್ಲಿ ತುಂಬ ಮೆಥಾಲಜಿಕಲ್ ಫಿಲ್ಮ್ ಆಗ್ಬೋದು, ಹಿಸ್ಟಾರಿಕಲ್ ಫಿಲ್ಮ್ ಆಗ್ಬೋದು, ಈ ಅಲ್ಲಲ್ಲ ಬರ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಈ ಲಾಕ್ಡೌನ್ ಆದ್ಮೇಲೆ ತುಂಬಾ ಜಾಸ್ತಿ ಶುರು ಆಯ್ತು ನೋಡಿ. ಅದು ಯಾರು ಇಂಟೆನ್ಷನಲಿ ಮಾಡಿದ್ದಲ್ಲ, ಅದು ಒಂದೊಂದು ಇಂಟೆನ್ಷನ್ ಮಾಡೋಕೆ ಎಲ್ಲರೂ ಮಾತಾಡ್ಕೊಂಡು ಮಾಡ್ಬೇಕು. ಸೊ ಇಟ್ ಸ್ಟಾರ್ಟೆಡ್ ಒಂಥರ. ಸೊ ನಾನು ಲಿಸ್ಟಲ್ಲಿ ಇಲ್ದಿರೋದೇನೋ ಫಿಲ್ಮು, ಏನೋ ಒಂದು ಕತೆ ಯಾವುದೋ ಕಾರಣಕ್ಕೆ ಸೆಕೆಂಡ್ ಲಾಕ್ಡೌನ್ ಊರಲ್ಲಿ ಹೋಗಿ ಕೂತ್ಕೊಂಡಿದ್ದಾಗ ಈ ತಲೆಗೆ ಬಂದು, ಸೊ ಅಲ್ಲಿಂದ ಮಾತಾಡ್ದ ಡೆವಲಪ್ ಆಗಿ, ಇನಿಷಿಯಲಿ ಅದರಲ್ಲಿ ದೈವದ ವಿಚಾರ ಇರಲಿಲ್ಲ. ಆ ಕತೆ ಮಾಡ್ತಾ ಕೃಷಿಗೆ ಸಂಬಂಧಪಟ್ಟಿದ್ದ ತಕ್ಷಣ ಅಲ್ಲಿ ಡೆಫಿನೆಟ್ಲಿ ದೈವ ಬಂದೇ ಬರುತ್ತೆ ನಮಗೆ. ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ವರ್ಡ್ ಬಿಲ್ಡ್ ಆಗೋಯ್ತು. ಅದು ಐ ಥಿಂಕ್ ಇನಿಷಿಯಲ್ ಫಾರ್ಮ್ ಆಗಿದೆ ಒಂದು 20 minutes ಅಲ್ಲಿ.
ಮಾತಾಡ್ತಾ ಹೆಂಗೆ ನಿಮ್ಗೆ ಯಾರಿಗೂ ಫೋನ್ ಮಾಡಿದೆ, ಇವ್ರಿಗೆ ಯಾರಿಗೂ ಫೋನ್ ಮಾಡಿದೆ, ಅವ್ರಿಗೆ ಯಾರಿಗೂ ಫೋನ್ ಮಾಡಿದೆ, ಎಲ್ಲರೂ ಫೋನ್ ಮಾಡ್ತಾ ಹಾಗೆ ಮಾತಾಡ್ತಾ ಡೆವಲಪ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಒಳಗಡೆ ನಾನು ಮಾತಾಡ್ತಿದ್ದಿದ್ದು ಅದು ಒಂದು ಆ ಕಡೆಯಿಂದ ಒಂದು ಎಂಡ್ ಬೇಕಿತ್ತು ನನಗೆ, ಆ ಕಡೆಯಿಂದ ಒಂದು ಯಾರ ಹತ್ರ ಮಾತಾಡ್ತೀನಿ ಅನ್ನೋದು ಒಂದು ಬೇಕಿತ್ತು ಅಷ್ಟೇ. ಬಟ್ ಆಕ್ಚುಲಿ ನಾನು ನಾರ್ಮಲಿ ಕತೆ ಮಾಡ್ಬೇಕಾದ್ರೆ ಹಂಗೆ ಮಾಡ್ತೀನಿ, ನಿಮ್ಗೆ ಹೇಳ್ತಾ ಬಿಲ್ಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅದೇ ಡೌನ್ಲೋಡ್ ಆಗ್ತದೆ. ಸೊ ನನಗೂ ಗೊತ್ತಿರಲ್ಲ, ಫ್ಲೋಲೇ ಆಗ್ತಿರುತ್ತೆ. ವಿಜಯಣ್ಣಗೆ ಹೇಳ್ತಾನೆ ಡೆವಲಪ್ ಮಾಡಿದೀನಿ, ಅರವಿಂದ್ಗೆ ಹೇಳ್ತಾನೆ ಡೆವಲಪ್ ಮಾಡಿದೀನಿ, ನಾನು ಕೋ ರೈಟರ್ಸ್ಗಳಿಗೆ ಹೇಳ್ತಾ ಡೆವಲಪ್ ಮಾಡಿದೀನಿ. ಸೊ ಅಲ್ಲೇ ಮಾತಾಡ್ತಾ ಬೇಸಿಕಲಿ ನನ್ನ ಒಳಗಡೆ ನನಗೆ ನಂದೇ ಒಂದು ಕನೆಕ್ಷನ್ ಕೊಟ್ಕೊಂಡು ಮಾತಾಡ್ತಾ ಇರ್ತೀನಿ. ಅದನ್ನ ಆಗಿದೆ. ಎಸ್, ನಾನು ಮಾತಾಡ್ತೀನಿ, ತುಂಬಾ ಸಂಗತಿಗಳಿದೆ ಮಾತಾಡಲಿಕ್ಕೆ. ಜೊತೆಗೆ ರುಕ್ಮಿಣಿ ಮೇಡಮ್ ಹತ್ರ ಮೇಡಮ್, ಕನ್ನಡಕ್ಕೆ ಸಿಕ್ಕಂತ ಅರಗಿಣಿ ನೀವು ಆರಂಭದಲ್ಲಿ ಹೇಳ್ಬಿಟ್ಟೆ ನಾನು. ಏನು ಅಂದ್ರೆ ಈಗ ಒಂದು ಹೊಸ ಕ್ರಶ್ ಶುರು ಆಗಿದೆ, ಅದಕ್ಕೆ ಕಾರಣ ನೀವು. ನೋಡಿ, ಇಂಥ ಟೀಮ್ ಒಂದು ಭಾಗ ತಾವು, ಏನು ಅನ್ಸುತ್ತೆ? ತುಂಬ ಹೆಮ್ಮೆ ವಿಷಯ ಸರ್ ನನಗೆ. ಇಟ್ಸ್ ತುಂಬ ಬೆಳೆದಿದ್ದೀನಿ. ಅಂದರೆ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ತುಂಬ ವಿಷಯಗಳು ಕಲ್ತಿದ್ದೀನಿ. ಲೈಕ್ ಯುನೋ ನಮ್ಮ ಕಾನ್ವರ್ಸೇಷನಲ್ಲೇ ನೀವು ನೋಡಿದ್ದೀರಾ, ರಿಷಬ್ ಸರ್ ಜೊತೆಗೆ ಮಾತಾಡಬೇಕಾದ್ರೆ ನನಗೆ ಅದು ತುಂಬ ವ್ಯಾಲ್ಯೂಬಲು. ವೆನ್ ಐ ಸ್ಪೀಕ್ ಟು ಸೀನಿಯರ್ಸ್ ಫ್ರಮ್ ದ ಇಂಡಸ್ಟ್ರಿ ಆ್ಯಂಡ್ ಅವ್ರ ಜರ್ನಿ ಹೇಗಿತ್ತೋ, ನನ್ನ ಜರ್ನಿ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹೀರೋಸ್ಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಸರ್ ಜರ್ನಿಯಿಂದ ನಾನು ತುಂಬ ಕಲ್ತಿದ್ದೀನಿ. ಸೀನಿಯರ್ ಅಲ್ಲ, ಕಂಪ್ಯಾರಿಟಿವ್ಲಿ ಸರ್. ಸೀನಿಯರಿಟಿ ಯಾವ್ದ್ರ ಮೇಲೆ ಲೆಕ್ಕ ಹಾಕಬೇಕು? ಸಂಖ್ಯೆ ಮೇಲೆ? ವರ್ಷದ ಲೆಕ್ಕ ಹಾಕಿದ್ರೆ 21 ವರ್ಷ ಆಯ್ತು ಇಂಡಸ್ಟ್ರಿ ನೋಡಿ. ಆ ಲೆಕ್ಕದಲ್ಲಿ ನೋಡಿ, ಪ್ಲೀಸ್ ಕಂಟಿನ್ಯೂ. ಸೊ ಅದೇ ನಾನು ತುಂಬಾ ಕಲ್ತಿದ್ದೀನಿ. ಆ್ಯಂಡ್ ಆಲ್ಸೋ ಈ ಸಿನಿಮಾ ಮಾಡಬೇಕಾದ್ರೆ ಜಸ್ಟ್ ಲೈಕ್ ಸರ್ ಹೇಳ್ತಾ ಇದ್ರಲ್ಲ ಇವಾಗ, ಅಂದರೆ ಆ ಕತೆನ ಹೇಳ್ಬೇಕಾದ್ರೂ ಡೆವಲಪ್ ಮಾಡ್ತಾ ಇದ್ರು, ನಾವು ಶೂಟ್ ಮಾಡ್ಬೇಕಾದ್ರೂ ಆ ಒಂದು ಕೊಲಾಬ್ರೇಟಿವ್ ಸ್ಪಿರಿಟ್ ಇಡೀ ಟೀಮ್ ಜೊತೆಗೆ ಅದು ಯಾವಾಗಲೂ ಇತ್ತು. ಸೊ ಕೆಲವೊಂದು ಶೆಡ್ಯೂಲ್ಸ್ ಬಂದಾದ್ಮೇಲೆ ಸರ್ ವುಡ್ ಬಿ ಲೈಕ್, ಓಕೆ ಇದನ್ನ ನಾವು ಸ್ವಲ್ಪ ಇಂಪ್ರೂವ್ ಮಾಡಿದೀವಿ, ಹಿಂಗೆ ಚೇಂಜ್ ಮಾಡಿದೀವಿ. ಸೊ ಆ ಪ್ರಾಸೆಸ್ ಯಾವಾಗಲೂ ಆನ್ ಆಗಿತ್ತು. ಇಟ್ ವಾಸ್ ನೆವರ್, ಐ ಥಿಂಕ್ ವಿತ್ ಕ್ರಿಯೇಟಿವಿಟಿ ಅದು ಯಾವಾಗಲೂ ಆಲ್ಮೋಸ್ಟ್ ಲೈಕ್ ಕುಕ್ಕಿಂಗ್ ಥರ. ನಾವು ಅದನ್ನ ನೋಡ್ತಾ ಸ್ವಲ್ಪ ಯು ಹ್ಯಾವ್ ಟು ಕೀಪ್ ಟೇಸ್ಟಿಂಗ್ ಇಟ್ ಆ್ಯಂಡ್ ಇದನ್ನು ಹೆಂಗೆ ಡೆವಲಪ್ ಮಾಡ್ಬೋದು, ಅದು ನಾನು ತುಂಬ ಕಲಿತೆ. ಆ್ಯಂಡ್ ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ, ಆ್ಯಂಡ್ ಐ ಡೋಂಟ್ ಮೀನ್ ಬಡ್ಜೆಟ್ ಸ್ಕೇಲ್ ಅಲ್ಲ, ಅಂದರೆ ಈ ಥರ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಥವಾ ಈ ಥರ ಲೊಕೇಶನ್ಸಲ್ಲಿ ಶೂಟ್ ಮಾಡೋದು. ಆ್ಯಂಡ್ ಸರ್ ಅದರಲ್ಲಿ ಆ್ಯಕ್ಟಿಂಗು ಮಾಡ್ತಾಯಿದ್ರು, ಡೈರೆಕ್ಷನು ಮಾಡ್ತಾಯಿದ್ರು, ರೈಟಿಂಗು ಇತ್ತು. ಆ ಎಲ್ಲ ಪ್ರಾಸೆಸಸ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಅಲ್ಲ, ಯಾಕಂದರೆ ನಿಮ್ಮನ್ನು ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ಒಂದು 16-17 ವರ್ಷದ ಪರಿಚಯ ನಿಮ್ದು. ನಿಮ್ಮ ತಾಯಿ ನಮ್ಗೆ ತುಂಬಾ ಆತ್ಮೀಯರು, ನನ್ನ ಜೊತೆಗೆ ತುಂಬಾ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಂಡು. ಅಂಡ್ ನಿಮ್ಮ ತಂದೆ ಬಿಡಿ ಅವರ ಯಶೋಗಾಥೆನೇ ಬೇರೆ, ನೀವು ಬೆಳೆದು ಬಂದಿರೋಂಥ ರೀತಿನೇ ಬೇರೆ. ಈ ಸಿನಿಮಾ ನಿಮ್ಮನ್ನು ಕೈ ಹಿಡಿದಿದ್ದು, ಜೊತೆಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಹೇಗೆ ಅಂತ ಇಲ್ಲಿಗೆ ಐ ಥಿಂಕ್ ಸರ್ ಹೇಳ್ಬೇಕು. ಅಂದ್ರೆ ಕಾಂತಾರ ಸ್ಪೆಸಿಫಿಕ್ಲಿ ನಾವು ಸಾಗರದ ಈಚೆ ಇರೋರು, ಇವರು ಸಪ್ತ ಸಾಗರದ ಆಚೆ ಇರೋರು. ಸೊ ಆಚೆಯಲ್ಲೂ ಈಚೆ ಬಂದ್ರೆ ಇವರು ಅಷ್ಟೇ ನೋಡಿ. ಸೊ ಇಟ್ ವಾಸ್ ಲೈಕ್ ಅವರ್ ಓನ್ ಟೀಮ್ ನಮ್ಗೆ. ಬಟ್ ಸುಪ್ತ ಸಾಗರ ಒಂದೇ ಆಗಿದೆ. ಸೊ ಹೇಮಂತ್ ರಾಯರು ವೆರಿ ಕ್ಲೋಸ್ ಫ್ರೆಂಡ್. ರಕ್ಷಿತ್ ಅಂತಂದ್ರೆ ಬಿಡಿ, ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ನೆಸೆಸಿಟಿ ಇಲ್ಲ. ಸೊ ಸಪ್ತಸಾಗರದ ಆಚೆಯಲ್ಲೂ ನಮ್ದೇ ಫಿಲ್ಮ್ ಅದು ಅನ್ನುವಂಥದ್ದು ಯಾವತ್ತು. ಹಾಗಾಗಿ ಅಲ್ಲೇ ಸಪ್ತಸಾಗರದ ಆಚೆಯಿಂದ ನೋಡಿನೇ ಅಬ್ಸರ್ವ್ ಮಾಡ್ತಾನೆ ಇದ್ವಿ. ನಾನು ಪ್ರಗತಿ ಫಿಲ್ಮ್ ನೋಡಕ್ ಹೋದಾಗ, ಪ್ರೀಮಿಯರ್ಗೆ ಹೋದಾಗ ಥಾಟ್ ಇತ್ತು ನೋಡೋಣ. ಬಟ್ ಅದರಲ್ಲಿ ತುಂಬಾ ಈ ಪಕ್ಕದ ಮನೆ ಹುಡುಗಿ ತರದ್ದೊಂದು ಪಾತ್ರ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಒಬ್ಳು ಕ್ವೀನ್ ಬೇಕು, ಒಂದು ಯುವರಾಣಿ ಬೇಕು ಅಂತ ಯೋಚನೆ ಮಾಡಿದಾಗ ಹೆಂಗೆ ಏನ್ ಕತೆ ಲುಕ್ ವೈಸ್ ಪಕ್ಕ ಸೂಟ್ ಆಗ್ತಾರೆ ಅನ್ನೋದು ಡೌಟೇ ಇಲ್ಲ. ಸೊ ಆ ಥರದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ನೋ ಡೌಟ್. ಸೊ ಯಾಕಂದ್ರೆ ನಾವು ಅದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ವಿ, ಸಾಂಗ್ಸ್ ನೋಡಿದ್ವಿ, ಆಮೇಲೆ ಇವರು ಬೇರೆ ಫಿಲ್ಮ್ಗಳನ್ನೆಲ್ಲ ನೋಡಿದ್ರೋದ್ರಿಂದ ಡೌಟ್ ಇರಲಿಲ್ಲ. ಬಟ್ ಹೆಂಗೆ ತುಂಬಾ ಹಂಗೆ ಇರ್ತಾರ ಅಥವಾ ಹಿಂಗೆ ಚೇಂಜ್ ಓವರ್ ಸಿಗ್ತಾರ ಅನ್ನೋ ಥರದ್ದು. ಸೊ ಅದಾದ್ಮೇಲೆ ಸಿನಿಮಾ ನೋಡಿದ ತಕ್ಷಣ 100% ಇಲ್ಲ ಇವ್ರು ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ನಾನು ಪ್ರಗತಿ ಫಸ್ಟ್ ಡಿಸ್ಕಸ್ ಮಾಡೋದು. ಅದಾದ್ಮೇಲೆ ಅಲ್ಲಿಂದ ಪ್ರೀಮಿಯರ್ ಮುಗಿಸ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಇಮೋಷನಲ್ ಆಗ್ಬಿಟ್ರು. ಈ ರಾಯರು ಒಂದು ಬರೀ ಎಳ್ಸೋದೇ ಆಗೋಯ್ತಲ್ಲ, ಈ ರಕ್ಷಿ ಶೆಟ್ಟಿದು ಅದೇ ಕತೆ, ಈ ರಾಯರು ಅದೇ ಕತೆ. ಸೊ ಬಂದ್ರು, ಎಲ್ಲ ಫುಲ್ ಖುಷಿಯಾಗಿದ್ರು. ನಾನು ಪ್ರಗತಿ ಇದ್ವಿ, ಅಲ್ಲೆಲ್ಲ ಊಟಕ್ಕೆ ಹೋಗಿದ್ವಿ ಎಲ್ಲರೂ. ಅವಾಗ ರಕ್ಷಿತ್ ಹತ್ರ ಹೇಳಿದೆ, ಮೋಸ್ಟ್ಲಿ ಇವ್ರನ್ನ ಮಾತಾಡ್ತೀವಿ ನಾವು, ಫೈನಲೈಸ್ ಮಾಡೋ ಥರ ಯೋಚನೆ ಇದೆ. ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿತ್ತು ನನಗೆ ಕನಕಾವತಿ ಅನ್ನೋ ಕ್ಯಾರೆಕ್ಟರ್ಗೆ. ಅಂದ್ರೆ ಪ್ಯಾನ್ ಇಂಡಿಯಾ ಅಂತ ಹೊರಟ ತಕ್ಷಣ ಒಂದಷ್ಟು ಈಗ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಕ್ಬಿಡುತ್ತೆ. ನಮ್ಮಲ್ಲಿ ನಾರ್ಮಲಿ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಕಂಪೇರ್ ಮಾಡಿದ್ರೆ, ಕಲಾವಿದರುಗಳನ್ನ ನಮಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ಅನ್ಸ್ಬಿಡುತ್ತೆ. ಸೊ ಹೊಸಬರಿಗೆ ಹೋಗ್ತೀವಿ ಅಂತಂದಾಗ ನಮ್ಗೆ ಏನು ಇಶ್ಯೂಸ್ ಇರಲ್ಲ, ಆರಾಮಾಗಿ ಹೋಗ್ಬೋದು ಅಲ್ಲಿಗೆ. ಸೊ ಇಲ್ಲಿ ರಕ್ಷಿತ್ ಹೇಳಿದ ತಕ್ಷಣ ಇಲ್ಲ ಮಗ ನಾನು ಹೇಳ್ತೀನಿ ಅಂತ, ಹೇಳ್ಬೋಣ ಇನ್ನು ಟೈಮ್ ಇದೆ ಅಂತ ಅನ್ಕೊಂಡು ಅಲ್ಲೇ ಹೇಳ್ತೀನಿ ನಾನು ಅಂತ ಬ್ರೇಕ್ ಮಾಡ್ಬಿಡ್ತೀನಿ, ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಡ್ತೀನಿ ಅಂತ.
ಹೇಳ್ಬೇಡ ಅಂತ ಅನ್ಕೊಂಡು ಅದಾದ್ಮೇಲೆ ಸುಮಾರು ಟೈಮ್ ಬಿಟ್ಟೆ ಮಾತಾಡಿದ್ವಿ ಆ್ಯಕ್ಚುಲಿ. ಅಂದ್ರೆ ನಾವು ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಯೋಚನೆ ಮಾಡಿ ಸೊ ಅದಾದ್ಮೇಲೆ ಒಂದು ದಿವಸ ಅವ್ರಿಗೆ ಫೋನ್ ಮಾಡಿ ಒಂದ್ಸಲ ನೀವು ಬನ್ನಿ ಭೇಟಿ ಆ ಒಂದು ಕರೆ ಮರೆಯಲಾರದ ಕರೆ. ಖಂಡಿತವಾಗ್ಲು ಸರ್, ದಟ್ ವಾಸ್ ಬಿಕಾಸ್ ಆ ಟೈಮಲ್ಲಿ ಸರ್ ಪ್ರ್ಯಾಂಕು ಮಾಡಿದ್ರು. ಇವರು ಯಾವ್ದು ತಮಿಳ್ ಫಿಲ್ಮ್ ಮಾಡ್ತಾ ಇದ್ರು ಇವಾಗ, ಶಿವಕಾರ್ತಿಕೇಯನ್ ಅವ್ರದ್ದು. ಇಲ್ಲ ಸರ್, ವಿಜಯ್ ಸೇತುಪತಿ ಅವರು. ವಿಜಯ್ ಸೇತುಪತಿ ಅವರು ಒಂದು ಫಿಲ್ಮ್ ಮಾಡ್ತಾ ಇದ್ರು. ಸೊ ನಾನು ಇವ್ರಿಗೆ ಒಣಕಂಗೆ ನಾ ಪ್ರಶಾಂತ್ ಬೇಸ್ರಿಂಗೆ ಯಾಕೆ ಚಾನ್ಸ್ ಕೊಡ್ಪೀங்களா, ನೀವು ಹಿಂಗೆಲ್ಲ ವಿಜಯ್ ಸೇತುಪತಿ ಅವ್ರ ಜೊತೆಗೆಲ್ಲ ಆಕ್ಟ್ ಮಾಡ್ತಿದ್ದೀರ ಅಂತ ನಂಗೆ ಚಾನ್ಸ್ ಕೊಡ್ತೀರಾ ಅಂತೆಲ್ಲ ಇವ್ರಿಗೆ ಪ್ರ್ಯಾಂಕ್ ಮಾಡಿ ಅವರು ಫುಲ್ ಟೆನ್ಷನ್ ಆಗ್ಬಿಟ್ರಿ. ಇವ್ರು ಏನು ಯಾರು ಫುಲ್ ಯಾರು ಬೇಸ್ರಿ ಆದ್ಮೇಲೆ ಸುಮಾರು ಹೊತ್ತು ಹಿಂಗೆ ಹೇಳ್ಬಿಟ್ಟು ಆಮೇಲೆ ಹಾಯ್ ರುಕ್ಮಿಣಿ, ನಾನು ರಿಷಬ್ ಮಾಡ್ತೇನೆ ಸರ್. ನಾನ್ ಗಾಡಿಲಿ ಕೂತಿದ್ದೆ ಅಮ್ಮ ಜೊತೆಗೆ, ಎಲ್ಲೋ ಹೋಗ್ತಾ ಇದ್ವಿ. ಅಂಡ್ ಸರ್ ಫುಲ್ ಅಂದ್ರೆ ಅಂಡ್ ಅಷ್ಟು ಫ್ಲೂಯೆಂಟ್ ಆಗಿ ಅವ್ರಿಗೆ ತಮಿಳ್ ಮಾತಾಡಕ್ ಬರುತ್ತಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಡೌಟ್ ಇರ್ಲಿಲ್ಲ, ಅಂದ್ರೆ ಫುಲ್ ನಂಗೆ ಗೊತ್ತಾಗ್ಲಿಲ್ಲ. ಮಾತಾಡ್ಬೇಕಾದ್ರೆ ಈಸ್ ಲೈಕ್ ಏನಾದ್ರು ಚಾನ್ಸ್ ಇದ್ರೆ ದಯವಿಟ್ಟು ಹೇಳಿ ಎಸೆದ್ ಸರ್, ನೀವು ಫಸ್ಟ್ ಡೈರೆಕ್ಟರ್ಸ್ ಹತ್ರ ಮಾತಾಡ್ಬೇಕು. ನಾನು ಬ್ರೋಕನ್ ತಮಿಳಲ್ಲಿ நீங்க டைரக்டர்ஸ் கிட்ட பேசுறேங்கோ இல்லைன்னா ப்ரொடக்ஷன் ஹவுஸ்ல காஸ்டிங் கால் போடுறாங்க, நீங்க பார்த்துட்டு ஏதாவது அப்படி பண்ணுங்க எப்படி பண்ணுங்க நான் ಹೇಳ್ತಿದ್ದೀನಿ. ಆಮೇಲೆ ರುಕ್ಮಿಣಿ ನಾನು ರಿಷಬ್ ಮಾತಾಡ್ತಿರೋದು ಹೋಗ್ಬಿಟ್ಟ ಕಾರಲ್ಲಿ. ನಮ್ಮ ಅಮ್ಮಂಗ ಆಶ್ಚರ್ಯ, ಲೈಕ್ ಏನಾಯ್ತು ನಿಂಗೆ. ಬಟ್ ತುಂಬಾ ಖುಷಿ ಆಯ್ತು. ಅಂಡ್ ಆಲ್ಸೋ ಲೈಕ್ ಸರ್ ಹೇಳಿದ್ದೆ, ಸಿಕ್ಕಾಪಟ್ಟೆ ಒಂದು ಸ್ಟ್ರಾಂಗ್ ಪಾತ್ರ. ಸೊ ಅದಕ್ಕೆ ನಾವು ವರ್ಕ್ಶಾಪ್ಸು ಮಾಡಿದ್ವಿ. ಆ ವರ್ಕ್ಶಾಪ್ಸ್ ಅಲ್ಲಿ ಆಕ್ಚುಲಿ ಆ ಥರ ಪ್ರಾಸೆಸ್ ಅಲ್ಲಿ ಐ ಥಿಂಕ್ ಟೀಮ್ಗೂ ಮತ್ತೆ ನಮಗೂ ನಟಿಯಾಗಿ ನನಗೆ ಆ ಕಾನ್ಫಿಡೆನ್ಸ್ ಸಿಗುತ್ತೆ. ಬಿಕಾಸ್ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಇಂಥ ಸ್ಟ್ರಾಂಗ್ ರೋಲ್ ಸಿಕ್ಕಿದಾಗ ನಮಗೂ ಅದೇ ಆ ಕಾನ್ಫಿಡೆನ್ಸ್ ಸಿಗಬೇಕು. ನಂಗೆ ಈ ಬಾಡಿ ಲ್ಯಾಂಗ್ವೇಜ್ ಬರುತ್ತೆ, ಅಥವಾ ಈ ಸಿನಿಮಾದಲ್ಲಿ ಆ ಡೈಲೆಕ್ಟು ಇದೆಯಲ್ಲ ದಕ್ಷಿಣ ಕರ್ನಾಟಕದ್ದು ಆ ಕನ್ನಡ. ಸೊ ಅದೆಲ್ಲ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ನನಗೂ ಆ ಕಾನ್ಫಿಡೆನ್ಸ್ ಬರ್ಬೇಕಂತ ನನ್ಗೆ ಆ ವರ್ಕ್ಶಾಪ್ಸ್ ತುಂಬಾ ಹೆಲ್ಪ್ ಆಯ್ತು. ನ್ಯಾಯ ಒದಗಿಸಿದ್ದಾರೆ, 100% ನ್ಯಾಯ ಒದಗಿಸಿದ್ದಾರೆ. ಅಂಡ್ ತುಂಬಾ ಕಷ್ಟ ಆಗಿದೆ ಪಾಪ. ಸರ್ಟಿಫಿಕೇಟ್ ಸಿಕ್ತು ಸರ್, ರೆಡಿ. ಇಲ್ಲ ಅದ ಅಲ್ಲೇ ಹಂಗ ನಾವು ನ್ಯಾಯ ತಗೊಳ್ಳೋರು ಬಿಡಲ್ಲ, ಪಾಯಿಂಟ್ ಬಂತು ನೋಡಿ. ಅದರಲ್ಲೂ ಇಷ್ಟು ನ್ಯಾಯ ಸಲ್ಲಿಸೋರು ಸಿಕ್ಕಿದಾಗ ಅಂತೂ ಖಂಡಿತವಾಗ್ಲೂ ಅದನ್ನ ಅದ್ಭುತವಾಗಿ ನ್ಯಾಯಪರವಾಗಿ ಇರುತ್ತೆ ಅದು ಅನ್ನೋ ಥರದ್ದೊಂದು ಯೋಚನೆ. ಆಮೇಲೆ ತುಂಬಾ ಇಟ್ ಇಸ್ ನಾಟ್ ಸೋ ಈಸಿ. ಅಂದ್ರೆ ಎಷ್ಟೇ ಅವರು ಈಗ ಒಬ್ರು ಮಿಲಿಟರಿ ಮ್ಯಾನ್ ಮಗಳಾಗಿದ್ದರೂ ಕೂಡ ಒಂದು ಸಿಟಿಲೇ ಇರೋವಂಥವ್ರಿಗೆ ಈ ನಮ್ಮ ಥರ ಈ ಕಾಡು ಮನುಷ್ಯರ ಜೊತೆಗೆ ಸಿನಿಮಾ ಶೂಟಿಂಗ್ ಮಾಡೋದಿದೆಯಲ್ವ, ಭಾಳ ಕಷ್ಟ. ಅವ್ರಿಗೆ ಅದು ಕೈ ಕಾಲೆಲ್ಲ ಹೊಡ್ಕೊಂಡು ಏಟ್ ಮಾಡ್ಕೊಂಡ್ರೆ ಇಡೀ ಟೀಮ್ ಆಗಿದ್ದಾರೆ. ಸೊ ನಾರ್ಮಲಿ ಹೀರೋಯಿನ್ಸ್ಗಳಿಗೆ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಂದರೆ ಆ ಕಾಸ್ಟ್ಯೂಮು ಇವರಿಗೆ ಕೆಲವು ಸಿಚುವೇಶನ್ನಲ್ಲಿ ಕೆಲವು ಸೀನ್ಗಳಲ್ಲಿ ಇವರಿಗೆ ಕರ್ಕೊಂಡು ಹೋಗಿದ್ದೀವಿ. ಲೊಕೇಶನ್ನು ಕುಂದಾಪುರದಿಂದ 1 hour ಹೋಗಬೇಕು ನಮ್ಮ ಊರು ಕೆರಾಡಿಗೆ. ಸೊ ಅಲ್ಲಿಂದ ಮೇಲೆ ಕಾಡು ಒಳಗಡೆಗೆ ಕಾಡಿನ ದಾರಿಲಿ ಗಾಡಿಲಿ ಒಂದು ಅರ್ಧ ಗಂಟೆ ಹೋಗಬೇಕು. ಸೊ ಅಲ್ಲಿಂದ ಮತ್ತೆ 1 hour ನಡ್ಕೊಂಡು ಆಕ್ಚುಯಲ್ ಲೊಕೇಶನ್ಗೆ ಹೋಗ್ಬೇಕು ಎವ್ರಿ ಡೇ. ಬೆಳಗ್ಗೆ ನೀವು ಕಾಸ್ಟ್ಯೂಮ್ ಹಾಕೊಂಡು ಲೊಕೇಶನ್ಗೆ ಹೋದ್ರೆ ನಿಮ್ಗೆ ವಾಪಸ್ ಕ್ಯಾರವನ್ ಅಲ್ಲೆಲ್ಲ ಮೇಲಿರುತ್ತೆ. ಸೊ ಅದಕ್ಕೆ ಬರ್ಬೇಕಂದ್ರೆ ಮತ್ತೆ ನೀವು 2 hours ಬೇಕು, 1 hour ಹೋಗಕ್ಕೆ 1 hour ಬರಕ್ಕೆ. ಸೊ ಬೆಳಿಗ್ಗೆ ಬಂದ್ರೆ ನಮ್ಗೆ ಅಲ್ಲೇ ತಿಂಡಿ ಅಲ್ಲೇ ಊಟ ಕಂಪ್ಲೀಟ್ ನಾವು ಶೂಟ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಹೋಗೋದು. ಸೊ ಬೇಸಿಕಲಿ ಹೋಗಿ ರೀಚ್ ಆಗಿ ವಾಪಸ್ ಹೋಟ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಊರಲ್ಲಿ ಶೂಟ್ ಮಾಡ್ತಿರೋ 9 ಗಂಟೆ 10 ಗಂಟೆ ಆಗೋದು. ಬೆಳಿಗ್ಗೆ ಮತ್ತೆ ಪುನಃ ಬೆಳಿಗ್ಗೆ 3 ಗಂಟೆ 3:15 ಎದ್ದೇಳಬೇಕು ನಾವು, 4 ಗಂಟೆಗೆ ಹೊರಡ್ಬೇಕು ಅಲ್ಲಿಂದ. ಸೊ 5:05 ಬಂದ್ರೆ ಬೆಳಿಗ್ಗೆ ಎಲ್ಲರೂ ಮೇಕಪ್ ಹಾಕಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ಬೋದು.